ಆ ಈ ಸಂಸಾರ ಅಲ್ಲ, ನಿತ್ಯ ಸಂಸಾರ. ನಿತ್ಯ ಸಂಸಾರ. ಇವತ್ತು ಜ್ಞಾನಿಗಳ ಸಂಸಾರ, ಪುರಂದರ ಸಂಸಾರ ಇರಲಿಲ್ಲ ಅವರಿಗೆ. ಆ ಸಂಸಾರ ಅಲ್ಲ, ನಿತ್ಯ ಸಂಸಾರ. ಈಗ ಯಾವುದೀಗ ಮಾಂಡೋಕ್ಯ ಮತ್ತೆ ಹೇಳಿದಂತೆ ಇದರಲ್ಲಿ ಏನು ಹೇಳ್ತಾ ಓಂಕಾರದ ಅರ್ಥ ಶುರು ಮಾಡಿದ್ರು ಫಸ್ಟಿಗೆ. ಓಂಕಾರವನ್ನು ಹೇಳ್ತಾ ಅದನ್ನು ಮಂಗಳ ಮಾಡಿದ್ದಾರೆ. ಮೊದಲು ಪೂರ್ಣಾನಂದ ಜ್ಞಾನಶಕ್ತಿ ರೂಪಂ ಸ್ವರೂಪಂ ನಿತ್ಯಂ ಅವ್ಯಯಂ ಚತುರ್ಥ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂಪರಂ. ಈಗ ಹೇಳ್ತಾರೆ. ನಿನ್ನೇನಾಗಿತ್ತು ಓಂಕಾರ, ಒಟ್ಟು ಮೂಲ ಯಾವುದು ಅಂದರೆ ಓಂ ಅಂತ ಇದೆ. ಅದು ಅಕ್ಷರವನ್ನು ಹೇಳುತ್ತೆ, ಅದು ಪರಮಾತ್ಮನ ಹೇಳ್ತಾ ಇದೆ. ಉಳಿದೆಲ್ಲ ಓಂಕಾರದ ವ್ಯಾಖ್ಯಾನನೇ ಹೊರತು ಓಂಕಾರ ಬೇಸಿಕ್. ಓಂ ಅಂತ ಎಲ್ಲ ಶಾಸ್ತ್ರಾರ್ಥ ಬಂದಿದೆ ಅದರಲ್ಲಿ. ಸರ್ವದಾ ಓಂಕಾರಂ ಏವ ಇತ್ಯನ್ಯಸ್ಯ ಪೂರ್ಣತ್ವ ನಿವಾರಣಂ ತ್ರಿಕಾಲಾತೀತಸ್ಯ ತಸ್ಯ ಇವ. ಹೀಗೆ ಹೇಳಿದ್ದರಿಂದ ಓಂಕಾರ ದೇವರನ್ನು ಹೇಳುತ್ತೆ ಅಂತ ಹೇಳಿದ ಮೇಲೆ ದೇವರು ಬೇರೆ ದೇವರು ಬೇರೆ ಅಂತಾಗಲಿಲ್ಲ. ಸೊ ದೇವರು ಪರಿಪೂರ್ಣನಾದವನು, ಉಳಿದವರು ಹಾಗಿಲ್ಲ. ಆದ್ದರಿಂದ ಯಾವುದೇ ಕಾಲಕ್ಕೂ ದೇವರು ದೇವರೇ, ನಾವು ನಾವೇನೆ. ಆ ಹಿನ್ನೆಲೆಯಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ. ಚೆಕ್ ಕೊಟ್ಟಿದ್ರು ಯಾರೋ, ಒಂದು 10 ರೂಪಾಯಿ ಇತ್ತು, ಸ್ವಲ್ಪ ಬೇಡ 100 ರೂಪಾಯಿ ಆಗುತ್ತೆ ಅಂತ ಖಾತೆ ಕೂತ್ಕೊಂಡ್ರೆ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತಲ್ಲ, ಚೆಕ್ ಮೇಲೆ ಅಮೌಂಟ್ ಜಾಸ್ತಿ ಆಗ್ತದೆ ಕಾಯ್ತಾ ಕೂತಾರೆ ಯಾರು ಕೂಡ. ಎಷ್ಟು ದಿವಸ ಇಟ್ಟರು ಏನದು 3 ತಿಂಗಳಾದರೆ ಹೋಯ್ತು ತೆಡ್ಡೆ ಅದು. ಆದಮೇಲೆ ಅದೇ ಕೆಲವೊಂದನ್ನ ಕಾಯ್ದು, ಕೆಲವೊಂದು ಕಾಯಬಾರ್ದು ಕೂಡ, ಅಷ್ಟೊಳಗೆ ಮುಗಿಸ್ಬಿಡ್ಬೇಕು. ಎಕ್ಸ್ಪೈರಿ ಆಗುತ್ತಲ್ಲ, ಅದಕ್ಕೆ 16 ವರ್ಷ ಒಳಗೆ ಮುದ್ರಣೆ ಮಾಡದೆ ಹೋದರೆ ಎಕ್ಸ್ಪೈರಿ ಡೇಟ್ ಬೋಧೋಯ್ತು ಅಲ್ಲಿಗೆ. ಆಮೇಲೆ ಮಾಡಿದ್ರು ಕೂಡ ಏನಲ್ಲ ಆತ ಮುಖ್ಯ ಬ್ರಾಹ್ಮಣ ಆಗೋದೇ ಇಲ್ಲ, ವ್ರಾತ್ಯ ಅಂತಲೇ ಕಲಿ. ಅಂದರೆ ಭ್ರಷ್ಟ ಬ್ರಾಹ್ಮಣ, ಬ್ರಾಹ್ಮಣ ಬಂಧನೆ ಹೊರತು ಬ್ರಾಹ್ಮಣ ಆಗೋದೇ. ತ್ರಿಕಾಲಾತೀತ್ವ ಇತ್ಯತೆ ಇತಿ ಅನ್ಯತಿಥಿ ಶೇಷಂ ಸರ್ವಂ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಂ ಆತ್ಮ ಚತುಷ್ಪಾ. ಇದು ಬ್ರಹ್ಮ. ಯಾರು? ಓಂಕಾರ ಪ್ರತಿಪಾದ್ಯ ಬ್ರಹ್ಮ, ಸರ್ವಸ್ವಾಮಿ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ. ದುಃಖ ಪಡೋ ಜೀವ ಬ್ರಹ್ಮ ಅಲ್ಲ, ಆ ಪರಮಾತ್ಮ ಬ್ರಹ್ಮ. ಸೋಯಂ ಆತ್ಮ ಚತುಷ್ಪ. ಇವ್ರೇನು ಅರ್ಥ ಮಾಡ್ತೀವಿ? ಎಲ್ಲ ಜೀವ ಆತ್ಮ ಬ್ರಹ್ಮ ಅಂತ ಹೇಳಿದ್ರಿಂದ ಜೀವರೆಲ್ಲ ಬ್ರಹ್ಮ ಅಂತ ಅರ್ಥ ಮಾಡಿಬಿಡ್ತಾರೆ. ಅರ್ಥ ಬಂದಿಲ್ಲ, ಎಲ್ಲಿ ಬಂದಿದೆ ಮೇಲ್ಗಡೆ. ಇವರು ಬೇರೆ ಅವ್ರು ಬೇರೆ ಅಂತ ಹೇಳಿಬಿಟ್ಟು ಇವನು ಬ್ರಹ್ಮ ಅಂತ ಹೇಳಿದ್ರಿಂದ ದೇವರು ಮಾತ್ರ ದೇವರೇ ಹೊರತು ಉಳಿದವರಲ್ಲ ಅಂತ ಅರ್ಥ. ಕಾಂಟ್ಯಾಕ್ಟ್ ಎಂದು ಬಿಟ್ಟುಬಿಡ್ತಾರೆ, ಅಷ್ಟೇ ಕೊಂಡಕ್ಕೆ ಹೋಗ್ತಾರೆ ಫಜಿತ್ಯಾಗಿ. ಪರಮಂ ಯೋ ಮಹದ್ ಬ್ರಹ್ಮ ತದೇವ ಬ್ರಹ್ಮ ಪರಮಂ ಕವೀನಾಂ ಪೂರ್ಣಮದ ಪೂರ್ಣಮಿದಂ ಇತ್ಯಾದಿಷು ಪ್ರಸಿದ್ಧಂಚ ಬ್ರಹ್ಮಣಃ ಪರಿಪೂರ್ಣತ್ವಮಿತ್ಯಾಹ ಸರ್ವಂ ಏತದ್ ಬ್ರಹ್ಮ. ಯಾವುದು ಸರ್ವಸ್ವಾಮಿಯಾಗಿದ್ದಾನೋ ಅವನೇ ಬ್ರಹ್ಮ. ಶ್ರೀ ಬ್ರಹ್ಮಾದಿ ಸಕಲ ದೇಹೇಶು ಸ್ಥಿತ್ವಾ ಆದಾನಾದಿಕರ್ತ ಯೋ ಅಯಂ ಕಶ್ಚಿತ್ ಪ್ರತೀಯತೆ ಜೀವಾನಾಂ ಸ್ವಾತಂತ್ರ್ಯ ದರ್ಶನಾತ್ ಸೋಪಿ ಸಯೇವೇದಿ ದರ್ಶಯತಿ ಅಯಮಾತ್ಮ ಬ್ರಹ್ಮ. ನೋಡಿದೆ ಎಲ್ಲ ಅಪರಿಪೂರ್ಣ ನೋಡಿ 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 ಹುಡುಕಿದ, ಪೂರ್ಣರು ಇದ್ದಾರೆ ಅಂತೇಳಿ. ಒಬ್ಬ ಸಿಕ್ಕ, ಯಾರು ಅಂದರೆ ಪರಮಾತ್ಮ. ಅವನು ಅವನು ಇದನ್ನು ತಿಳ್ಕೊಬೇಕೆ ಹೊರತು ತಾನೇ ಪೂರ್ಣನಾಗಿಲ್ಲ. ಈಗ ಪೂರ್ಣನ ಒಪ್ಪಕ್ಕಾಗುತ್ತಾ? ಗೊತ್ತಾಯ್ತಾ? ಕೆಲವೊಂದು ಯಾರ್ದೋ ಪಕ್ಕದ ಮೇಲೆ ಲೆಟ್ರ್ ಮೇಲೆ ಹಾಕಿಬಿಡ್ತಾರೆ. ಅದೇನೋ ಡ್ಯೂಸ್ ಕ್ಲೇಮ್ ಮಾಡೋಕ್ಕೆ ಲೆಟ್ರ್ ಹಾಕಿರ್ತಾರೆ. ನಾವು ಒಪ್ತೀವಿ, ನಮ್ದಂತ ಒಪ್ತೀವಿ ನಾವು ಅದನ್ನು, ನಮ್ಮದಲ್ಲ ಅಂತ ಅಷ್ಟೇ ಹೇಳ್ಬಿಡ್ತಾರೆ. ರಸ್ತೆ ಎಲ್ಲ ಬಂದು ಚೆಕ್ಕಿಟ್ಟು ಹಾಕ್ಕೊಂಡ್ಬಿಡ್ಬೋದು. ಆ ರೀತಿ ಹಾಕ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಯಾಕೆ? ತಪ್ಪದು. ತಂದಂದರೆ ಒಳ್ಳೇದು ಹೇಳಿದ್ರು ತಂದಲ್ಲ, ಕೆಟ್ಟ ಹೇಳಿದ್ರು ತಂದಲ್ಲ. ನಾವು ದೇವರಲ್ಲ ಅವನ್ನ ಅಕ್ಸೆಪ್ಟ್ ಮಾಡಬೇಕು. ನಾವು ಗುರ್ತೇನೋದಕ್ಕೆ ಆಗಿರಬಹುದಲ್ಲ ಒಂದು ಕಾಲಕ್ಕೆ ಅಂದರೆ ದೇವ್ರ ಲಕ್ಷಣ ಇದೆ, ಪೂರ್ಣತ್ವ. ಪೂರ್ಣತ್ವ ಅಂಬೋದು ಎಂಥದ್ದು ಗೊತ್ತಾ? ಅದು ದೇಶ ಕಾಲದಲ್ಲಿ ಯಾವಾಗಲೂ ಇರಬೇಕು. ಹಾಗೆ ಒಂದು ಕಾಲ ಪೂರ್ಣತ್ವ ಬಂದರೂ ಕೂಡ ಏನದು? ಅದು ಪೂರ್ಣತ್ವ ಅಲ್ಲ. ಅಂದಮೇಲೆ ನಮ್ಮಲ್ಲಿ ದುಃಖ ಬಂದಿದ ಮೇಲೆ ನಾವು ಪೂರ್ಣರಲ್ಲ ಅಂತ ಕನ್ಫರ್ಮ್ ಆಯ್ತು ಆಗಲೇ. ಅಲ್ಲಿ ಮುಗಿದೋಯ್ತು ಕತೆ, ಮತ್ತೇನು ಹೇಳಬೇಕಾಗಿತ್ತು. ಇವ್ರು ಹಾಗಲ್ಲ, ಈಗ ಹಾಗಿದ್ದೇವೆ ರೀ, ಮುಂದೆ ಹಾಗಾಗ್ತೇವೆ. ಪೂರ್ಣ ಲಕ್ಷಣ ಅಲ್ಲ ಅದು. ಒಂದು ಕಾಲಕ್ಕಾದರೆ ಪೂರ್ಣ ಆಗಲಿಲ್ಲ ಅದು. ಯಾವ ಪೂರ್ಣ ಹೇಳ್ತಲ್ಲ, ಯಾವ ಕಾಲ ಪೂರ್ಣ ಏನದು? ಪೂರ್ಣ ಅಂದರೆ ಪೂರ್ಣನೇ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆದ್ದರಿಂದ ಎಂದು ಪರಮಾತ್ಮ ಪೂರ್ಣ ಆಗಿರೋದ್ರಿಂದ ಪೂರ್ಣ ಪುರಹಿತ ಪುಣ್ಯ. ಇನ್ನೊಂದು ಪರಮಾತ್ಮ ಪೂರ್ಣನಾಗಿದ್ದು ನಾವು ಪೂರ್ಣನಾಗಿದ್ದರೆ ವಿಷ್ಣು ಸಹ ಪೂರ್ಣ ದೇವರಿಗೆ ಯಾಕೆ ಆಗ್ತಿದ್ರು? ನಮ್ಮನ್ನು ಸೇರಿಸಿ ಹೇಳಬೇಕಾಗಿತ್ತು. ಆ ಪೂರ್ಣ ಅಂದ್ರೆ ಏನರ್ಥ? ನಾವಲ್ಲ ಅಂತ ಅರ್ಥ. 1000 ನಾಮ ಇದೆಯಲ್ಲ, ಒಂದು ನಮಗೆ ಅಪ್ಲೈ ಆಗಲ್ಲ. ಒಂದು ಅಪ್ಲೈ ಆಗಿದ್ರೆ ಏನಾಗ್ತಿತ್ತು? ವಿಷ್ಣುತ್ವ ಬರಬೇಕಾಗಿತ್ತು, ಬರಲಿಲ್ಲ. ಒಂದು ಆಗಲ್ಲ. 1000 ವ್ಯತ್ಯಾಸ ಬಂದ ಕಾಲಕ್ಕೆ ಇನ್ನೂ ಒಪ್ತೀವಿ ಅಂತ ಹೇಳೋಕ್ಕಾಗುತ್ತೆ. ಅದು ಒಂದೊಂದು 100 ಅರ್ಥ ಬೇರೆ ಇವತ್ತೆ. ಅದು ಒಂದು ನಮ್ಮ ಪರ ಆಗೋದೇ ಇಲ್ಲ, ಎಲ್ಲ ದೇವ್ರ ಪರನೇ ಇದೆ. ಯಾವ್ದಾರು ನಮ್ಮ ಪರ ಆಗೋದಾಗಿದ್ದು ಹೆಸರು ಮಾಡಬೇಕಾಗಿತ್ತು, ಇಲ್ವೇ ಇಲ್ಲ.
ಹೌದು, ಅದೇ ಹೇಳಿದ್ದು, ಶುರುವಾಗಲೇ ಅದರಿಂದ ಎಲ್ಲ ಎಲ್ಲ ಸೇರಿದ್ದು. ನಾವು ರೂಪ ಅಂತ ಹೇಳ್ಕೊಂಡು ರೂಪವು ಪೂರ್ಣ ಆದ್ದರಿಂದ ನಾವು ರೂಪ ಅಂತ ಹೇಳ್ಕೊಂಡು ಪೂರ್ಣತ್ವ ಇಲ್ವಲ್ಲ, ಪರಮಾತ್ಮನ ಅವತಾರ ಅಲ್ಲ ಅಂತ ಅರ್ಥ ಆಯ್ತಾ. ಈ ಭಗವಾನ್ ಅಂತ ಹೇಳೋರು ಲೋಟಿಸ್ ಬಂದ ತಕ್ಷಣ ಓಡಿ ಹೋಗ್ಬಿಟ್ರೆ ಭಗವಾನ್ ಹೇಗಾಗ್ತಾರೆ? ಹೌದಲ್ಲ, ಭಗವಾನ್ ಬೇಡ, ಅದು ಸರಿಯಾದ ಸಂಪಾದನೆ ಆಗಿದ್ರೆ ನೋಟಿಸ್ ಬಂದರೆ ಹೆದರೋದಿಲ್ಲ, ತಪ್ಪಾಗಿದ್ರೆ ಗಾಬರಿ ಆಗ್ತಾರೆ. ಯಾವಾಗಲೂ ಓಡ್ತಾರೆ ಅಂದರೆ ಪೂರ್ಣತ್ವ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಂ ಹೌದು, ಒಮ್ಮೆ ಪೂರ್ಣವಾಗಿದ್ದರೆ ಏನಾಗೋದಿಲ್ಲ ಅದು ಮತ್ತೆಂದು ಅಪೂರ್ಣನೂ ಪೂರ್ಣ ಆಗಲ್ಲ, ಪೂರ್ಣ ಅಪೂರ್ಣನೂ ಆಗೋದು. ಯಾವುದು ಪೂರ್ಣ ಆಗ್ಬೋದು ಅಂದರೆ ಲಿಮಿಟೆಡ್ ಸೆನ್ಸ್ನಲ್ಲಿ ಇದ್ದಾಗ ಅದು ರಿಲೇಟಿವ್ಲಿ ಅಪೂರ್ಣ ಆಯಿತು, ರಿಲೇಟಿವ್ಲಿ ಪೂರ್ಣ ಆಯಿತು. ಅಬ್ಸಲ್ಯೂಟ್ ಪೂರ್ಣವಾಗಿದ್ದು ಯಾವ ಕಾಲಕ್ಕೆ ಏನಾಗೋದಿಲ್ಲ, ಅಪೂರ್ಣ ಆಗೋದು. ನಾವೆಲ್ಲ ಏನಾಗಿದ್ದೇವೆ ಈಗ? ಪೂರ್ಣ ಅಲ್ಲ, ಈಗ ಮೇಲಿನ ಕವರೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಯಾವಾಗ ನಾವು ಮುಕ್ತಿಗೆ ಹೋದರೆ ಭಾಗ ಪೂರ್ಣರಾಗಿರ್ತೇವೆ, ಎಷ್ಟು ನಮ್ಮ ಯೋಗ್ಯತೆ ತಕ್ಕಷ್ಟು ಸ್ವರೂಪ. ಅದು ರಿಲೇಟಿವ್ ಪೂರ್ಣತ್ವ ಬೇರೆ, ಅಬ್ಸಲ್ಯೂಟ್ ಪೂರ್ಣತ್ವ ಬೇರೆ. ದೇವರಲ್ಲಿರೋ ಪೂರ್ಣತ್ವ ಎಂಥದ್ದು? ಅಬ್ಸಲ್ಯೂಟ್, ಅದು ರಿಲೇಟಿವ್ ಅಲ್ಲ. ಆದ್ದರಿಂದಲೇ ಹರಿರೇವ ಪರಹ ಹರಿರೇವ ಗುರು. ಅಲ್ಲಿಗೆ ನಾಳೆ ದಿವಸ ಮುಂದೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಜನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.